ಆಗಿದೆ ಪರಿವರ್ತನ್ ಯಾಕೆ ಬೇಕು? ಮೊದಲನೇದಾಗಿ ನೋಡಿ, ಹಳೆ ಪ್ಲಾನು ನಾವು ವರ್ಕಿಂಗ್ ಮೆಥಡ್ ಬೇರೆ ತರನೇ ಇತ್ತು. ಈಗ ಮಾಡ್ತಾ ಇರೋ ವರ್ಕಿಂಗ್ ಮೆಥಡೇ ಬೇರೆ. ಹಳೆ ಪ್ಲಾನ್ ನಾವೇನ್ ಮಾಡ್ತಾ ಇದ್ವಿ, LPB ಫೋಕಸ್ ಮಾಡ್ತಿದ್ವಿ. LPB ಫೋಕಸ್ ಮಾಡಿ ಒಂದೊಂದು ಲೈನಲ್ಲಿ ಫ್ರೀ ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ವಿ. ಅದರಿಂದ ನಮ್ಗೊಂದಷ್ಟು ಇನ್ಕಮ್ ಜನರೇಟ್ ಆಗ್ತಿತ್ತು ಅಂತ. ಆದ್ರೆ ಈ ಪ್ಲಾನ್ ಬೇರೆನೇ ತರದಲ್ಲಿ ಕೆಲಸ ಮಾಡಬೇಕು. ಅದು ಯಾವ ತರ ಅಂದ್ರೆ ಪವರ್ ಆಫ್ 4. ಈ ಪವರ್ ಆಫ್ 4ನ ಫೋಕಸ್ ಮಾಡಿದ್ರೆ ಸಿಂಪಲ್ ಗ್ರೋತ್ ಆಗ್ಬಹುದು. 1 ಲಕ್ಷ ಇನ್ಕಮ್ನ ಈಸಿಯಾಗಿ ಜನರೇಟ್ ಮಾಡಬಹುದು. ಡೆಫಿನೆಟ್ಲಿ ಲೀಡರ್ಸ್, ಭಯ ಆಗ್ತಿರೋದು ಏನಂದ್ರೆ ಹಳೇ ವರ್ಕಿಂಗ್ ಮೆಥಡ್ನ ಹೊಸ ಪ್ಲಾನ್ ಅಲ್ಲಿ ಮಾಡಕ್ ಹೋಗ್ತಿದ್ರೆ ಅದಕ್ಕೆ ನಿಮಗೆ ಭಯ ಆಗ್ತಿದೆ. ಹೊಸ ವರ್ಕಿಂಗ್ ಪ್ಲಾನೇ ಬೇರೆ, ಹೊಸ ವರ್ಕಿಂಗ್ ಮೆಥಡೇ ಬೇರೆ. ಓಕೆ, ಸೊ ಇವತ್ತಿನ ಸೆಷನ್ ನಿಮಗೆ ತುಂಬಾ ಈಸಿಯಾಗಿ 1 ಲಕ್ಷ ಹೋಗೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಮೇಜರ್ ಏನಂದ್ರೆ ನೀವು ವರ್ಕ್ ಮಾಡಬೇಕಾಗಿದ್ದು ನಿಮ್ಮ ಟೀಮಿನ ಪವರ್ ಆಫ್ 4ಗೆ. ಎಸ್, ಬೇಸಿಕ್ ಎಲ್ಲರೂ ನಿಮ್ಮ ಟೀಮಲ್ಲಿರೋ ಪವರ್ ಆಫ್ 4. ಹೊಸ ಒಬ್ಬ ವ್ಯಕ್ತಿ 4 ಜನರನ್ನ ಸ್ಪಾನ್ಸರ್ ಮಾಡಿ 50 PV ಮಾಡಿಸ್ತಾನೆ ಅಂದ್ರೆ, ಈ ಆಕ್ಷನ್ ತಗೊಂಡ ಅಂದ್ರೆ ಅಲ್ಲಿಂದ ಡೈರೆಕ್ಟರ್ ಕ್ರಿಯೇಟ್ ಆಗ್ತಾರೆ. ಆ ಡೈರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡ್ತಾ ನೀವು ಪ್ಲಾಟಿನಮ್ ಆಗ್ತೀರಿ. ಪ್ಲಾಟಿನಮ್ಗಳನ್ನ ಕ್ರಿಯೇಟ್ ಮಾಡ್ತಾ ನೀವು ರೆಡ್ ಡೈಮಂಡ್ ಆಗ್ತೀರಿ, ಡಬಲ್ ರೆಡ್ ಡೈಮಂಡ್ ಆಗ್ತೀರಿ. ಆ ತರ ಡಬಲ್ ರೆಡ್ ಡೈಮಂಡ್ಗಳನ್ನ ಕ್ರಿಯೇಟ್ ಮಾಡ್ತಾ ಬ್ಲೂ ಡೈಮಂಡ್ ಆಗ್ತಾ ಡೈರೆಕ್ಟ್ ಆಗಿ GBD ಆಗ್ತೀರಿ. 6 ಸ್ಟೆಪ್ ಅಲ್ಲಿ ನೀವು ಸಕ್ಸಸ್ ಅನ್ನ ಪಡ್ಕೊಳ್ಬಹುದು. ಹೇಗೆ? ಅದು ಆಕ್ಷನ್ ಇಂದ ಮಾತ್ರ ಸಾಧ್ಯ. ಕೇವಲ ಮಾತುಗಳಿಂದ, ಜ್ಞಾನದಿಂದ ಖಂಡಿತ ಆಗೋದಿಲ್ಲ. ವರ್ಕಿಂಗ್ ಮೆಥಡ್ ಏನು ಅಂತ ತಿಳ್ಕೊಳ್ಳಿ, ಆ ರೂಟಲ್ಲಿ ಆಕ್ಷನ್ ತಗೊಳ್ಳಿ. ಓಕೆ, ಸೊ ವೆಲ್ಕಮ್ ಟು ದಿಸ್ ವಂಡರ್ಫುಲ್ ವರ್ಲ್ಡ್ ಆಫ್ ಮೋದಿ ಕೇರ್. ಥ್ಯಾಂಕ್ ಯು.